IO of CBI has acted as a judge. He's only looked at evidence collected earlier and then given his Yes. interpretation, filed a charge sheet. He's not conducted any independent investigation. ನಮ್ಮನ್ನು ತನಿಖೆ ಯಾರೂ ಕೂಡ ಮಾಡೋದಿಲ್ಲ, ನಾವು ಹೇಳಿದ್ದೇ ಫೈನಲ್ ಅನ್ನುವಂಥದ್ದು ಕೂಡ ಸಿಬಿಐಗೆ ಇರುತ್ತೆ. ಈಗ ಸಿಬಿಐಗನ್ನು ಕೂಡ ತನಿಖೆ ಮಾಡುವಂತ ತನಿಖಾ ಸಂಸ್ಥೆ ಈಗ ಬೇಕು. ಸಿಬಿಐನ್ನು ತನಿಖೆ ಮಾಡೋಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಬೇಕು. ಸೊಲ್ಮೆಲ್ವಾನ್ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳ ಸೌಜನ್ಯ ಪ್ರಕರಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೌಜನ್ಯಳ ತಾಯಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು, ಮರು ತನಿಖೆ ಆಗಬೇಕು, ನನ್ನ ಮಗಳನ್ನು ಅತ್ಯಾಚಾರ ಮಾಡಿದವರು ಯಾರು ಅಂಥೇಳಿ ಗೊತ್ತಾಗಬೇಕು ಅಂಥೇಳಿ. ಈಗ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಆದೇಶವನ್ನು ಕೂಡ ನೀಡಿದೆ. ಆದರೆ ಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂಥೇಳಿ ಕಾಯ್ದಿರಿಸಿದೆ ಆದೇಶವನ್ನು. ಇದು ಹೋರಾಟಗಾರರಿಗೆ ದೊಡ್ಡ ಗೆಲುವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿರಂತರವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ರು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಸೌಜನ್ಯ ಪ್ರಕರಣ ಮರುತನಿಖೆ ಆಗಬೇಕು ಅಂತೇಳಿ. ಒಂದಷ್ಟು ಜನ ಮರುತನಿಖೆ ಆಗೋಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರು. ಬಟ್ ಸುಪ್ರೀಂ ಕೋರ್ಟ್ ಬರೀ ಮರುತನಿಖೆಗೆ ಆದೇಶ ಹೊರಡಿಸಿರುವಂಥದ್ದು ಅಲ್ಲ, ಯಾವ ರೀತಿಯಾಗಿ ಸರ್ಕಾರಕ್ಕೆ CBIಗೆ ಛೀಮಾರಿ ಹಾಕಿದೆ ಅಂತ ಹೇಳಿದ್ರೆ ವಾದ ಪ್ರತಿವಾದವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ, ಹೈಕೋರ್ಟ್ ಆದೇಶವನ್ನು ಕೂಡ ಓದಿ ಹೇಳ್ತಾರೆ. If Santosh Rao was not the one who committed the crime, there must be somebody else. This definitely demands reinvestigation. ಸಂತೋಷ್ ರಾವ್ ಅಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಯಾರೋ ಇದ್ದಾರೆ ಅಂತೇಳಿ ಹೈಕೋರ್ಟ್ ಕೂಡ ಹೇಳುತ್ತೆ. ಇದು ಮರು ತನಿಖೆ ಆಗಬೇಕು ಅಂತ. ಈ ಕೇಸಲ್ಲಿ ಒಬ್ಬನೇ ಆರೋಪಿ ಇದ್ದ, ಅದು ಸಂತೋಷ್ ರಾವ್. ಅವನು ನಿರಪರಾಧಿಯಾಗಿದ್ದಾನೆ, ಈಗ ಅವನು ಅಕ್ವಿಟ್ ಆಗಿದ್ದಾನೆ. ಬಟ್ CBI ಅದರ ಮೇಲೆ ಅಪೀಲೇ ಹೋಗಿಲ್ಲ ಅಂತೇಳಿ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಟ್ರಯಲ್ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ, ಜಡ್ಜ್ಮೆಂಟ್ ಕೂಡ ಬರುತ್ತೆ, ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಆಗುತ್ತೆ. ನಂತರ CBI ಹೈಕೋರ್ಟ್ಗೆ ಅಪೀಲ್ ಹೋಗುತ್ತೆ, ಇಲ್ಲ ಸಂತೋಷ್ ರಾವೇ ಆರೋಪಿ, ನಮ್ಮ ಹತ್ರ ಒಂದಷ್ಟು ಸಾಕ್ಷಿ ಇದೆ ಅಂತೇಳಿ. ಹೈಕೋರ್ಟ್ಗೆ ಯಾವುದೇ ಸಾಕ್ಷಿಯನ್ನು ಕೂಡ CBIಗೆ ಕೊಡೋಕ್ಕಾಗಲ್ಲ, ಅಲ್ಲೂ ಕೂಡ ಡಿಸ್ಮಿಸ್ ಆಗುತ್ತೆ. ಸಂತೋಷ್ ರಾವ್ ಮತ್ತೆ ನಿರಪರಾಧಿ ಆಗ್ತಾನೆ. ಆದರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಬರಲೇ ಇಲ್ಲ CBI ಅಂತಲೂ ಕೂಡ ಹೇಳ್ತಾರೆ. ಆ್ಯಕ್ಚುಲಿ CBI ಅಪೀಲ್ ಹೋಗಬೇಕಿತ್ತು, ಹೋಗಲಿಲ್ಲ. ದರ್ಶನ್ ಪ್ರಕರಣದಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಿ, ಸರ್ಕಾರನೇ ಅಪೀಲ್ ಹೋಗಿರುವಂಥದ್ದು. ದರ್ಶನ್ಗೆ ಬೇಲ್ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ. ಸೊ ಈ ಪ್ರಕರಣದಲ್ಲೂ ಕೂಡ ಸಂತೋಷ್ ರಾವೇ ಆರೋಪಿ ಅಂತೇಳಿ ಹೈಕೋರ್ಟ್ಗೆ ಬಂದಂಥ CBI ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೇ ಇಲ್ಲ. ಹೋಗಿರುವಂಥದ್ದು ಕುಸುಮಾವತಿಯವರು. Because here in this case, the only accused they found has been acquitted and CBI has not come in appeal. No fruitful purpose would be served. There are no direct witnesses, and then the medical evidence cannot be improved. These are the two factors. In the case on hand, the incident occurred on 9/10/12. There were no eyewitnesses. Nobody saw the girl being forcibly taken by the suspects or somebody else. Medical evidence cannot be improved, and so also the forensic evidence. It is doubtful that the evidence could not be collected at the golden hour is still available. No useful purpose would be served even if reinvestigation is permitted. ಕರ್ನಾಟಕ ಸರ್ಕಾರ ಏನು ಹೇಳುತ್ತೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಬಿಚ್ಚಿಡ್ತಾರೆ ಸೌಜನ್ಯ ಪರ ವಕೀಲರು. ಇದು ಸೌಜನ್ಯ ಪ್ರಕರಣ ಇನ್ವೆಸ್ಟಿಗೇಷನ್ ಆದರೆ ಏನೂ ಕೂಡ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಮೆಡಿಕಲ್ ಎವಿಡೆನ್ಸ್ ಅನ್ನು ಬಲಪಡಿಸೋಕೆ ಸಾಧ್ಯ ಇಲ್ಲ, ಐ ವಿಟ್ನೆಸ್ ಇಲ್ಲ, ಸೌಜನ್ಯಲನ್ನು ಕಿಡ್ನಾಪ್ ಮಾಡಿದವರು ನೋಡಿದವರು ಇಲ್ಲ, FSL ರಿಪೋರ್ಟ್ ಅನ್ನು ಕೂಡ ಬಲಪಡಿಸೋಕೆ ಸಾಧ್ಯ ಇಲ್ಲ, ಗೋಲ್ಡನ್ ಅವರಲ್ಲಿ ಸರಿಯಾಗಿ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿಲ್ಲ. ಈ ಕಾರಣದಿಂದಾಗಿ ರೀಇನ್ವೆಸ್ಟಿಗೇಷನ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಸರ್ಕಾರ ಹೇಳುತ್ತೆ, ನಮ್ಮ ಕರ್ನಾಟಕ ಸರ್ಕಾರ. ಇವರು ಅದನ್ನು ಮಾಡಬೇಕಿತ್ತು, ಆಕ್ಚುಲಿ ಇವರು ಮಾಡಿಲ್ಲ. ಈಗ ರೀಇನ್ವೆಸ್ಟಿಗೇಷನ್ ಆಗೋದು ಬೇಡ ಅಂತೇಳಿ ಅರ್ಜಿ ಹಾಕಿದ್ದಾರೆ. ಅದನ್ನು ಸೌಜನ್ಯ ಪರ ವಕೀಲರು ಜಡ್ಜ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. When state did it, it was CID was directed to do the investigation. When CID did, CBI was directed. CBI, I'll show from the statement of the IO, he said, I have not even visited the place of incident. He said, the file was handed over to me, and apparently when I read his statement, he apparently did nothing but to reiterate. ಮೂರು ಏಜೆನ್ಸಿ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದೆ. ಸ್ಟೇಟ್ ಸರ್ಕಾರ ಮಾಡಿದೆ, CID ಮಾಡಿದೆ, CBI ಕೂಡ ಮಾಡಿದೆ. ಆದರೆ CBI ಮಾಡಿದ್ದೇನು ಗೊತ್ತಾ?
ಮೇಲ್ನೋಟಕ್ಕೆ ಏನು CID ತನಿಖೆ ಮಾಡಿದೆ ಅದನ್ನೇ ಕೊಟ್ಟಿದೆ ಹೊರತು ಸ್ಪಾಟಿಗೂ ಸಮೇತ ಹೋಗಿಲ್ಲ. CID ಏನು ತನಿಖೆ ಮಾಡಿದೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ ಇವರು ಅಂತೇಳಿ ಅದನ್ನು ಕೂಡ ಜಡ್ಜ್ನ ಗಮನಕ್ಕೆ ತರ್ತಾರೆ. ನಾವು ಯೂಟ್ಯೂಬರ್ಸ್ ಒಂದು ಯಾವುದೇ ಪ್ರಕರಣ ಆದ್ರೂ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡೋದಿಲ್ಲ, ಅಲ್ಲಿ ಸ್ಪಾಟಿಗೆ ಹೋಗಿ ಏನೆಲ್ಲ ಆಗಿದೆ ಏನೆಲ್ಲ ಆಗಿರಬಹುದು ಅಂತೇಳಿ ತಿಳ್ಕೊಂಡು ನಾವು ರಿಪೋರ್ಟ್ ಮಾಡ್ತೀವಿ. ಅಂಥದ್ರಲ್ಲಿ CBI ರೇಪ್ ಆ್ಯಂಡ್ ಅತ್ಯಾಚಾರ ಮತ್ತು ಕೊಲೆಯಾಗಿದೆ, ಸ್ಪಾಟಿಗೆ ಹೋಗದೆ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಹಾಕೋಕ್ ಸಾಧ್ಯ ರೀ? Trial court has noted this aspect. 5 witnesses named the possible real culprit because everybody was shouting that these 3 are the real culprits. They took the names. Trial court in the judgment asked why these persons were not examined at all when these many witnesses are taking names. There are witnesses who said we saw the girl alighting from the bus. There are witnesses who are saying we can depose, we know, we saw this. They were not examined. ಟ್ರಯಲ್ ಕೋರ್ಟ್ ನೋಟಿಸ್ ಮಾಡುತ್ತೆ ಏನು ಅಂತ ಹೇಳಿದ್ರೆ, ಎಲ್ರೂ ಕೂಡ ಹೇಳ್ತಾ ಇದ್ರು ಈ 3 ಜನ ಆರೋಪಿ ಅಂತೇಳಿ. ಆದ್ರೆ ಯಾಕೆ ಇವರನ್ನು ತನಿಖೆ ಮಾಡಿಲ್ಲ? ಈ 3 ಜನರನ್ನು ಯಾಕೆ ತನಿಖೆ ಮಾಡಿಲ್ಲ? ಹಾಗಾದ್ರೆ ಅವಳು ಹಿಲ್ದಿರುವಂಥದ್ದು ಆಗಿರ್ಬೋದು ಅಥವಾ ಒಂದಷ್ಟು ಐ ವಿಟ್ನೆಸ್ ನೋಡಿದವರು ಕೂಡ ಇದ್ರು ಅಲ್ಲಿ. ಈ 3 ಜನರನ್ನು ಅವರನ್ನು ತನಿಖೆನೇ ಮಾಡಿಲ್ಲ. ಇದು ಯಾಕೆ ಅಂತೇಳಿ ಟ್ರಯಲ್ ಕೋರ್ಟೇ ಕೇಳುತ್ತೆ. ಅದನ್ನು ಇಲ್ಲಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. The CBI say. CBI is not saying. CBI says no further investigation. In my respectful submission, they are nobody to say yes or no. In fact, I'll show from their own 319 application. ಅದಕ್ಕೆ ಜಡ್ಜ್ ಕೇಳ್ತಾರೆ CBI ಏನು ಹೇಳುತ್ತೆ ಅಂತ. ಅದಕ್ಕೆ ಸೌಜನ್ಯ ಪರ ವಕೀಲರು ಹೇಳ್ತಾರೆ CBI ಕೂಡ ಇನ್ವೆಸ್ಟಿಗೇಷನ್ ಬೇಡ ಅಂತೇಳಿ ಹೇಳ್ತಾ ಇದೆ. ಅವರು ಯಾರೂ ಅಲ್ಲ ಆ್ಯಕ್ಚುಲಿ ಬೇಡ ಅಂತೇಳಿ ಹೇಳೋಕೆ. ಯಾಕಂತ ಹೇಳಿದ್ರೆ 319 ಅಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಹಾಕುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತೇಳಿ. is not tenable at this stage. My lords, I'll just hand over this 2012 photograph incident. There are 3 agencies which have been investigated. because they are ಈ ಸ್ಟೇಜಲ್ಲಿ ಏನೂ ಸಾಧ್ಯ ಇಲ್ಲ ಅಂತೇಳಿ CBI ಹೇಳುತ್ತೆ. ಅದಕ್ಕೆ ಉತ್ತರ ಅಂದರೆ 3 ಏಜೆನ್ಸಿಗಳು ಇದನ್ನು ತನಿಖೆ ಮಾಡಿದೆ ಅಂತೇಳಿ ಅವರು ಇವರ ಮೇಲೆ ಆರೋಪ ಮಾಡುವಂಥದ್ದು ಅಂತ ಹೇಳಿದ್ರೆ, ಇವರು ತನಿಖೆ ಮಾಡಿದ್ದಾರೆ, ಅವರು ತನಿಖೆ ಮಾಡಿದ್ದಾರೆ, ನಮ್ಮಿಂದ ಏನು ಮಾಡೋಕ್ಕಾಗಲಿಲ್ಲ, ನಾವು ಮತ್ತೆ ಬಂದದ್ದು ಅನ್ನುವಂಥ ರೀತಿಯಲ್ಲಿ CBI ಹೇಳ್ತಾ ಇರುವಂಥದ್ದು. CBI officers, man whom you indicted yes. has been given a clean sheet. He is before this court saying that I've been subjected to this torture. Find out who the actual guilty person is. Instead of saying that maybe we did something wrong, let me at least try now. I'm trying This to is the stand you want to take. I'm trying to say something. Whom are you trying to protect? ನೋಡಿ, ಅದಕ್ಕೆ ಜಡ್ಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಯಾರನ್ನು ನೀವು ರಕ್ಷಣೆ ಮಾಡ್ತಾ ಇದ್ದೀರಾ? ಸಂತೋಷ್ ರಾವನ್ನು ಆರೋಪಿ ಅಂತೇಳಿ ಹೇಳಿದ್ದೀರಾ, ಅವನು ನಿರಪರಾಧಿಯಾಗಿದ್ದಾನೆ, ಅವನ ಪರವಾಗಿರುವಂಥ ಸಾಕ್ಷಿ ಯಾವುದೂ ಕೂಡ ಕೊಡಲಿಕ್ಕೆ ಆಗಲಿಲ್ಲ, ಅವನು ಈಗ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾನೆ, ನಾನು ನಿರಪರಾಧಿ, ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಿ ಅಂತೇಳಿ ಅವನು ಕೇಳ್ತಾ ಇದ್ದಾನೆ. ಆದರೆ ನಿಮ್ಗೇನು, ನೀವು ಯಾಕೆ ಬೇಡ ಅಂತೇಳಿ ಹೇಳ್ತಾ ಇದ್ದೀರಾ? ಯಾರನ್ನು ನೀವು ರಕ್ಷಣೆ ಮಾಡ್ತಾ ಇದ್ದೀರಾ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಕೇಳುತ್ತೆ CBIಗೆ. ಯಾರನ್ನೋ ಪ್ರೊಟೆಕ್ಟ್ ಮಾಡ್ತಾ ಇದೆ ಈ ಸರ್ಕಾರ, ಈ CBI, ಈ CID ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ರು ಹೋರಾಟಗಾರರು. ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಹೇಳಿರುವಂಥದ್ದು. CBI's own application. The Role role of these cannot be ruled out in view of the above piece of evidence. This is CBI's own stand. No, this was prior to the acquittal of Yes, yes. During pendency of the case in trial court. No. Your record shows that you were from day one saying that Yes. somebody else is. Are these the ones you were named? Yes. Yes. ನೋಡಿ, ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರಬೇಕಾದ್ರೆ CBI ಹೇಳುತ್ತೆ ಏನು ಅಂತ ಹೇಳಿದ್ರೆ, ಈ 3 ಜನ ಆರೋಪಿಗಳು ಅಂತೇಳಿ ಏನು ಹೇಳ್ತಾ ಇದ್ದೀರಾ ಅವರನ್ನು ನಿರಪರಾಧಿ ಅಂತೇಳಿ ಈಗಲೇ ಹೇಳೋಕೆ ಸಾಧ್ಯ ಇಲ್ಲ ಅಂತೇಳಿ CBI ಹೇಳುತ್ತೆ ಆ ಟೈಮಲ್ಲಿ. ಬಟ್ ಇವರು 319 ಅಪ್ಲಿಕೇಶನ್ ಹಾಕಿದಂಥ ಸಮಯದಲ್ಲಿ ಅದನ್ನು ಕ್ವಾಶ್ ಮಾಡ್ತಾರೆ ಹೈಕೋರ್ಟಿಗೆ ಹೋಗಿ. ನಮ್ಮನ್ನು ತನಿಖೆ ಮಾಡಬಾರ್ದು ಅಂತೇಳಿ ಹೇಳ್ತಾರೆ ಈ 3 ಜನ. ಆದರೆ CBI ಅದನ್ನು ಚಾಲೆಂಜೇ ಮಾಡದೆ ಸುಮ್ಮನಿರುತ್ತೆ ಅಂತೇಳಿ. ಯಾಕೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್?
ಇದನ್ನು ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರ್ತಾರೆ. And very interesting to note that 319 statement of mine was allowed by the trial court. High Court quashes that petition. And more interesting is, in fact, out of the 5 witnesses who were there, they're all mysteriously killed. They die. In fact, even the doctor who conducted the autopsy, even that person also dies within a year. All the 5 witnesses are dead. ನೋಡಿ, ಸೌಜನ್ಯ ಪರ ವಕೀಲರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, 319 ಅಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದೆ, ಅದು ಇವರನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಈ 3 ಜನರನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಮುಂದೆ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಟ್ರಯಲ್ ಕೋರ್ಟ್ ಹೇಳುತ್ತೆ. ಆದ್ರೂ ಇವರು ಹೈಕೋರ್ಟ್ಗೆ ಹೋಗಿ ಅದನ್ನು ಕ್ವಾಶ್ ಮಾಡ್ತಾರೆ. CBI ಅದನ್ನು ಚಾಲೆಂಜೇ ಮಾಡದೆ ಸುಮ್ಮನೆ ಕೂತಿದೆ. ಅದಲ್ಲದೆ 5 ವಿಟ್ನೆಸ್ಗಳು ಕೂಡ ಸತ್ತಿದ್ದಾರೆ, ಡಾಕ್ಟರ್ ಕೂಡ ಸತ್ತಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಅದು ಅಲ್ಲದೆ Doctor is saying there has to be more than one person seeing the condition of the girl. And I'll just pass on this photograph. Please excuse me for doing that, my lords. Just see I'm saying the evidence is on it. Clothes are there. How would the DNA cannot be done from these clothes? It's gruesome. ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಡಾಕ್ಟ್ರೇ ಹೇಳ್ತಾರೆ ಒಂದಲ್ಲ ಒಂದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಈ ಪ್ರಕರಣದಲ್ಲಿ ಅಂತೇಳಿ ಡಾಕ್ಟ್ರೇ ಹೇಳ್ತಾರೆ. ಅದು ಅಲ್ಲದೆ ಈ ಫೋಟೋವನ್ನು ನೋಡಿ ಜಡ್ಜ್, ಇದರಲ್ಲಿ ಅವಳ ಬಟ್ಟೆ ಇದೆ, ಬ್ಯಾಗ್ ಇದೆ, ಟ್ಯಾಗ್ ಇದೆ, ಇದರಿಂದ ಯಾಕೆ DNA ತೆಗೆಯೋಕೆ ಆಗಿರ್ಲಿಲ್ಲ ಇವರಿಗೆ ಅಂತೇಳಿ. DNA ಎಲ್ಲೋದ್ರಲ್ಲೂ ಕೂಡ ಇರುತ್ತೆ, ತೊಡೆಯಲ್ಲಿ ಇರುತ್ತೆ, ಕೈಯಲ್ಲಿ ಇರುತ್ತೆ, ಎದೆಯಲ್ಲಿ ಇರುತ್ತೆ. ಇವರು ಅದನ್ನು ಯಾವುದನ್ನು ಕೂಡ ತೆಗಿಲಿಲ್ಲ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರ್ತಾರೆ. Ayo goes to the mother and ask her to give fresh undergarments of the girl, and that has been put on record notes as evidence. It's recorded in the trial court order. The IO says, I have not really sent the watch for FSL. Watch was stopped at 2:45 a.m. Now the state- No answer. ಅಯ್ಯೋ ಬಗ್ಗೆ ಗುಣಗಾನ ಕೂಡ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಆ ಟೈಮಲ್ಲಿ ಮಾಡಿದಂತ 12 ವರ್ಷದ ಹಿಂದೆ ಅಯ್ಯೋ ಏನು ಮಾಡಿದ್ದ ಅದನ್ನು ಅಂತ ಹೇಳಿದ್ರೆ, ಸೌಜನ್ಯಲ ಮನೆಗೆ ಹೋಗ್ತಾಳೆ, ಅವಳ ಅಂಡರ್ ಗಾರ್ಮೆಂಟ್ಸ್ ಅನ್ನು ಕೂಡ ಸೌಜನ್ಯಲ ಮನೆಯಿಂದಲೇ ತೆಗೆದುಕೊಂಡು ಬಂದಿರುವಂಥದ್ದು, ಅದನ್ನು ಸಾಕ್ಷಿಯನ್ನಾಗಿ ಕೊಡ್ತಾರೆ. ಅವಳು ಹಾಕಿದಂತ ಅಂಡರ್ವೇರ್ ಎಲ್ಲಿ ಇದೆ ಅಂತೇಳಿ ಗೊತ್ತಿಲ್ಲ, ಡೆಡ್ ಬಾಡಿಯಲ್ಲಿ ಸಿಗ್ಲಿಲ್ಲ, ಅವಳು ಮನೆಯಿಂದ ತೆಗೆದುಕೊಂಡು ಬರ್ತಾರೆ. 2:45 AM ಬೆಳಗ್ಗೆ ಅವಳ ವಾಚ್ ಸ್ಟಾಪ್ ಆಗುತ್ತೆ. ಅದು ಯಾಕೆ ಅಂತೇಳಿ ಆನ್ಸರ್ ಇಲ್ಲ ಇವರ ಹತ್ರ. ಅದನ್ನು ಕೂಡ FSLಗೆ ಕಳಿಸಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಮಾಡ್ಬೇಕಿತ್ತಲ್ಲ ಹಾಗಾದ್ರೆ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿ IOಗಳನ್ನು ಡಾಕ್ಟರ್ಸ್ಗಳನ್ನು ತನಿಖೆ ಮಾಡಬೇಕಿತ್ತಲ್ಲ. ಕೋರ್ಟ್ ಹೇಳಿದ್ರು ಮಾಡದೆ ಸುಮ್ಮನೆ ಕೂತಿದ್ದಾರೆ. ನೋಡಿ, ಗುಣಗಾನ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ದು. And it's interesting to note that, okay, including the mother's statement has not been recorded by any of all the 3 agencies. The mother's statement, the victim's mother. Her statement is always not recorded. ಸೌಜನ್ಯಲ ತಾಯಿಯ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡಿಲ್ಲ. 3 ಏಜೆನ್ಸಿ ಕೂಡ, CBI, CID, ಲೋಕಲ್ ಪೊಲೀಸ್, ಯಾರು ಕೂಡ ಸೌಜನ್ಯ ಅಮ್ಮಳ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡೇ ಮಾಡಿಲ್ಲ ಅಂತ ಹೇಳಿ ಕೇಳ್ತಾರೆ. ಚರ್ಚ್ ಕೇಳ್ತಾರೆ, ಮಾಡಿಲ್ವಾ, ರೆಕಾರ್ಡೇ ಮಾಡಿಲ್ವಾ ಅಂತ. Capable to do any such act. This is the evidence of PW 12 and 14. Doctor, this is what medical definition of phimosis is. You are for R10, is it? R10. It's maliciously prosecuted. I was there in custody for 6 years, 3 months, Your Lordship. This is the definition of phimosis was suffering from. How long were you in prison? 6 years, 3 months. Other 2 double murder case, Your Lordship. This is how they maliciously hounded me. Actual accused, bring this, okay, accused. ಸಂತೋಷ್ ರಾವ್ ಪರ ವಕೀಲರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾನು ಫಿಮೋಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದೆ ಅಂತೇಳಿ ಕೂಡ ಹೇಳ್ತಾರೆ. ನಾನೇ ರೇಪ್ ಮಾಡಿದ್ದು ಅಂತೇಳಿ ಹೇಳ್ತಾರೆ ಅಂತೆ. ಫಿಮೋಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರೆ ರೇಪ್ ಮಾಡೋಕೆ ಸಾಧ್ಯನಾ ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ 6 ವರ್ಷ 3 ತಿಂಗಳು ನಾನು ಜೈಲಲ್ಲಿದ್ದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಡಬಲ್ ಮರ್ಡರ್, ಆನೆ ಮಾವುತನ ಪ್ರಕರಣದಲ್ಲೂ ಕೂಡ ನನ್ನನ್ನು ಬಳಸಿದ್ದಾರೆ, ನನ್ನ ಹೆಸರನ್ನು ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅದು ಅಲ್ಲದೆ ಈ 3 ಆರೋಪಿಗಳು ಅಂತೇಳಿ ಏನು ಹೇಳ್ತಾ ಇದ್ದಾರಲ್ವಾ, ಅವರೇ ಈ ಸಂತೋಷವನ್ನು ಹಿಡಿದುಕೊಟ್ಟದ್ದು ಅಂತ ಹೇಳಿ. Yashoda, eyewitness, my lord. Who says that I saw these 3 persons over there? He's not examined. No. He's there now. Yes, Lord. ಐ ವಿಟ್ನೆಸ್ ಬಗ್ಗೆನೂ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ 3 ಜನ ಯಾರು ಆರೋಪಿಗಳು ಅಂತೇಳಿ ಹೇಳ್ತಾ ಇದ್ದಾರಲ್ವಾ, ಆ ಟೈಮಲ್ಲಿ ಸೌಜನ್ಯ ಬರೋಕ್ಕಿಂತ ಮುಂಚೆ ಅವರನ್ನು ಆ ಜಾಗದಲ್ಲಿ ನೋಡಿದ್ದಾರೆ. ಅವರು ಇದ್ದಾರಾ ಅಂತೇಳಿ ಜಡ್ಜ್ ಕೇಳ್ತಾರೆ. ಎಸ್, ಇದ್ದಾರೆ ಅಂತಾನು ಕೂಡ ಹೇಳ್ತಾರೆ. ಜಡ್ಜಿಗೂ ಕೂಡ ಗೊತ್ತಾಗಿದೆ ಇಲ್ಲಿ ಐ ವಿಟ್ನೆಸ್ ಅನ್ನು ಯಾವ ರೀತಿಯಾಗಿ ಸಾಯಿಸಿದ್ದಾರೆ ಅಂತೇಳಿ. ಚಿನ್ನಯ್ಯ ಹೇಳ್ತಾ ಇದ್ದಾರೆ ರವಿ ಪೂಜಾರಿಯ ಬಗ್ಗೆ, ಹರೀಶ್ ಮಡಿವಾಳ್ನ ಬಗ್ಗೆ. Perhaps is very, very damaging to the CBI. Reflects very poorly upon them. Yes. Nothing more, nothing less. He does not even visit the site of the
Right. It does not even go there. ಯಾವ ರೀತಿಯಾಗಿ ಗುಣಗಾನ ಮಾಡ್ತಾ ಇದ್ದಾರೆ ನೋಡಿ CBI ಬಗ್ಗೆ. ನೀವು ಸೈಟಿಗೇನೆ ಹೋಗಿಲ್ಲ, ಸೈಟ್ಗೆ ಮರ್ಡರ್ ಆದಂಥ ಪ್ಲೇಸಿಗೇನೆ ಹೋಗಿಲ್ಲ ಅಂತಲೂ ಕೂಡ ಹೇಳ್ತಾರೆ. ನೀವು ಯಾವ ರೀತಿಯಾಗಿ ಹಾಗಾದರೆ ತನಿಖೆ ಮಾಡಿದ್ರೆ ನೀವು ಸೈಟಿಗೆ ಹೋಗೋದೆ ಅಂತೇಳಿ. ಇದಕ್ಕೆ ಅಡ್ವೊಕೇಟ್ ಮೋಹಿತ್ ರವರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ CBI ಕ್ರಾಸ್ ಟ್ರಯಲ್ ಮಾಡಬೇಕಾದ್ರೆ ಕ್ರಾಸ್ ಮಾಡಿರುವಂಥದ್ದು ಅಡ್ವೊಕೇಟ್ ಮೋಹಿತ್ ರವರು. ಆ ಟೈಮಲ್ಲಿ ನೀವು ಸೈಟಿಗೆ ಹೋಗಿದ್ರಿ ಅಂತೇಳಿ ಕೇಳಿದ್ದಾರೆ, ಅವರು ಇಲ್ಲ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಅದು ಈಗ ಆಗ್ತಾ ಇರುವಂಥದ್ದು. ಸೈಟಿಗೆ ಹೋಗೋದು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತೇಳಿ. The agencies did not complete the investigation. I am not on that. One to the other. You are the only one who seems to have done the investigation by the Muslim. May I now say, my lord? Then you put this man in the dock. ಏನೂ ತನಿಖೆ ಮಾಡಿಲ್ಲ CBI ಅಂತೇಳಿ. ಸ್ಪಾಟ್ಗೆ ಹೋಗದೆ, ಸೈಟ್ ವಿಸಿಟ್ ಮಾಡದೆ ಯಾವ ರೀತಿಯಾಗಿ ನೀವು ತನಿಖೆ ಮಾಡಿದ್ದೀರಾ? ನೀವು ಹೇಳಿದ್ದನ್ನು ನಾವು ಹಾಗಾದ್ರೆ ನಂಬಬೇಕಾ ಅನ್ನುವಂಥ ವಿಚಾರದಲ್ಲಿ ಒಬ್ಬ ನಿರಪರಾಧಿಯನ್ನು ಜೈಲಿಗೆ ಹಾಕಿದ್ದೀರಾ ಅಂತ. A matter of this nature, where your IO has gone on record to say this, how do you even stand by this and say that there's need for a reinvestigation? My lords, I am. A girl has been raped and killed in brutal fashion. CBI must be trusted with whatever it says. ಯಾವ ರೀತಿಯಾಗಿ ಜಡ್ಜ್ ಮುಗಿತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಸೈಟಿಗೆ ಹೋಗಿಲ್ಲ, ಏನೂ ಇಲ್ಲ, ಈ ರೆಕಾರ್ಡನ್ನು ಹಾಕಿದ್ದೀರಾ, ಈಗ ಹೇಳ್ತಿದ್ದಾರೆ ರೀಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತೇಳಿ. ಇಷ್ಟು ಬ್ರೂಟಲ್ ಆಗಿ ಅತ್ಯಾಚಾರ ಆಗಿದೆ, ಕೊಲೆ ಮಾಡಿದ್ದಾರೆ, ಈಗ ರೀಇನ್ವೆಸ್ಟಿಗೇಷನ್ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ ಅಂತೇಳಿ ಜಡ್ಜ್ ಕೂಡ ಕೇಳ್ತಾರೆ. CBI ಹೇಳಿದ್ದನ್ನೇ ಹಾಗಾದರೆ ನಂಬಬೇಕಾ ಅಂತ. ಬೇಕಿತ್ತ ಇದು? ಸರಿಯಾಗಿ ತನಿಖೆ ಮಾಡಿಲ್ಲ, ಅದು ಅಲ್ಲದೆ ರೀಇನ್ವೆಸ್ಟಿಗೇಷನ್ ಆಗೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. Since 2012, when this incident happened, in 2013, the CBI took over the investigation from CID. So this was the third agency. Now, in 2015, the charge sheet was complete. But once charge sheet was complete, it was all along in their knowledge what has happened, what is there and what is not there. That's your defense. CBI ಡಿಫೆಂಡ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ, 2012 ಇನ್ಸಿಡೆಂಟ್ ಆಗುತ್ತೆ, 2013 ನಮಗೆ ಒಪ್ಪಿಸ್ತಾರೆ, 2015 ಚಾರ್ಜ್ ಶೀಟ್ ಹಾಕ್ತೀವಿ, ಅವ್ರಿಗೆ ಗೊತ್ತಿದೆ ಏನು ಈ ಪ್ರಕರಣದಲ್ಲಿ ಆಗಿದೆ ಆಗಿಲ್ಲ ಅಂತೇಳಿ. ಅದಕ್ಕೆ ಜಡ್ಜ್ ಕೇಳ್ತಾರೆ, ಇದನ್ನು ನೀವು ಡಿಫೆಂಡ್ ಮಾಡ್ತಾ ಇದ್ದೀರಾ ಈಗ ಅಂತ ಹೇಳಿ. ರೀಇನ್ವೆಸ್ಟಿಗೇಷನ್ ಮಾಡುವುದೋ ಬೇಡವಾ ಅನ್ನುವಂಥ ವಿಚಾರದಲ್ಲಿ ಇದೆ, ಇಷ್ಟು ಲೂಪ್ ಹೋಲ್ ಇದೆ ನಿಮ್ಮದು, ಇದನ್ನು ನೀವೀಗ ಡಿಫೆಂಡ್ ಮಾಡೋಕೆ ಹೊರಟಿದ್ದೀರಾ ಅಂತೇಳಿ. Nobody pointed out that it was. I am not saying that, Manu. I am just trying to tell today, can there be now today, there is no way that today there can be an evidence that can be reformed, the forensic evidence. CBIನವ್ರಿಗೆ ಹೇಳೋಕೆ ಕೂಡ ಬರೋದಿಲ್ಲ ಪಾಪ. ಅವರು ಹೇಳ್ತಾ ಇದ್ದಾರೆ ರೀಇನ್ವೆಸ್ಟಿಗೇಷನ್ ಆಗೋದೇ ಬೇಡ ಅನ್ನುವಂಥ ವಿಚಾರದಲ್ಲೂ ಕೂಡ ಮತ್ತೆ ಹೇಳೋಕೆ ಹೊರಟಿದ್ದಾರೆ. To send it back to you, considering the stand that you have taken now and the stand that is now evident from your deposition. Obviously, the CBI is out, not to be trusted with it. SIT only. ಇದನ್ನೆಲ್ಲ ಕೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಜಡ್ಜ್, CBI ನನ್ನ ನಂಬುವಂಥ ಪರಿಸ್ಥಿತಿಯಲ್ಲಿ ಈಗ ಇಲ್ಲ ಅಂತ. ನೀವು ತೆಗೆದುಕೊಂಡಿರುವಂಥ ಸ್ಟ್ಯಾಂಡ್ ಏನಿದೆ, ನೀವು ಕೊಟ್ಟಿರುವಂಥ ಎವಿಡೆನ್ಸ್ ಏನಿದೆ, ಅದನ್ನೆಲ್ಲ ಕೂಡ ಕೇಳಿದಾಗ ನೋಡಿದಾಗ CBIಯನ್ನು ನಂಬುವಂಥ ಸ್ಟೇಜಲ್ಲಿ ಇಲ್ಲ ಅಂತ ಹೇಳು ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮೋದಿಯವರೇ ಉತ್ತರ ಕೊಡಿ, ಅಮಿತ್ ಶಾ ಅವರೇ ಉತ್ತರ ಕೊಡಿ. Perhaps it's better that the state only does it. Otherwise, an SIT can be formed by lordships. For a SIT to be formed, my lord. The state decide how. Yes. Otherwise, these are certain abide by whatever proposed laws names that are there my of lord independent passes. officers. Because whatever orders my lord passes, we'll abide by that. We have given the affidavit on a factual account. Suppose Whatever. SIT ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ, ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ಅನ್ನು ಕೂಡ ಕರ್ನಾಟಕ ಸರ್ಕಾರ ಹಾಕೋದಿಲ್ಲ. ಏನೆಲ್ಲ ಆಗುತ್ತೆ ಅದಕ್ಕೆಲ್ಲ ನಾವು ಬದ್ಧರಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಮತ್ತೆ ದಿಕ್ಕು ತಪ್ಪಿಸೋಕೆ ಹೊರಡ್ತಾರಾ ಅಂತೇಳಿ. IO of CBI has acted as a judge. He's only looked at evidence collected earlier and then given his Yes. interpretation, filed a charge sheet. He's not conducted any independent investigation. Manu, Simply looked at statement already recorded and then come to an inference and file the charge. Manu, I am not defending that. Saying that after 12 years, CBI is not capable of finding any evidence. I am not saying that also, my lords. Saying, No, remember this, I am not saying that also, my lords. old cases will reopen. I am not saying that also, my lords. ಇಲ್ಲಿ ಜಡ್ಜೇ ಹೇಳ್ತಾರೆ CBIಗೆ, CBI IO ಜಡ್ಜ್ ತರ ಕೂತು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ, ಸ್ವತಂತ್ರ ತನಿಖೆ ಏನೂ ಕೂಡ ಮಾಡಿಲ್ಲ, ಘಟನೆಯಾದ ಸ್ಥಳಕ್ಕೂ ಕೂಡ ಹೋಗಿಲ್ಲ ಅಂತೇಳಿ. ಅಂದ್ರೆ ಏನು, CBIಗೆ 12 ವರ್ಷದ ಹಿಂದೆ ಆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಸಾಕ್ಷಿ ಕಲೆಕ್ಟ್ ಮಾಡುವಂತಹ ತಾಕತ್ತಿಲ್ವಾ ಅಂತಾನು ಕೂಡ ಕೇಳ್ತಾರೆ. ಅಂದ್ರೆ
12 ವರ್ಷದ ಹಿಂದೆ ಪ್ರಕರಣ ಆಗಿದೆ, ಇದರಲ್ಲಿ ಏನೂ ಕೂಡ ಸಿಗೋದಿಲ್ಲ, ಮರು ತನಿಖೆ ಆಗೋದು ಬೇಡ ಅಂತೇಳಿ CBI ಹೇಳುತ್ತೆ. ಹಾಗೆ ಜಡ್ಜ್ ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, CBIಗೆ ಹಾಗಾದ್ರೆ ಒಂದು ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡೋಕೆ ತಾಕತ್ತಿಲ್ವಾ? ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು ಅಂತ ಹೇಳಿ ಬೇಕಲ್ವಾ? ಡಾಕ್ಟರ್ ಅವರು ಹೇಳಿದ್ದಾರೆ ಇದು ರೇಪ್ ಅಂತ ಹೇಳಿ, ಒಂದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತಾನು ಕೂಡ ಡಾಕ್ಟರ್ ಹೇಳಿದ್ದಾರೆ. ಹಾಗಾದ್ರೆ CBIಗೆ ಇದನ್ನೆಲ್ಲ ಕಲೆಕ್ಟ್ ಮಾಡುವಂತ ತಾಕತ್ತಿಲ್ವಾ ಅಂತಾನು ಕೂಡ ಕೇಳ್ತಾರೆ. ಯಾಕಂತ ಹೇಳಿದ್ರೆ IO ಯಾರಿದ್ದಾರೆ, ಡಾಕ್ಟರ್ ಯಾರಿದ್ದಾರೆ, ಐ ವಿಟ್ನೆಸ್ ಯಾರಿದ್ದಾರೆ ಎಲ್ಲ ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ನಿಜಾಂಶ ಏನು ಅಂತೇಳಿ ಹೊರಗಡೆ ಬರುತ್ತೆ. ಇದು ತಾಕತ್ತಿಲ್ವಾ? ಅಂದ್ರೆ ಎಷ್ಟೋ ಓಲ್ಡ್ ಕೇಸ್ಗಳು ಕೂಡ ಓಪನ್ ಆಗಿದೆ, ಅದರಲ್ಲಿ ಶಿಕ್ಷೆ ಆಗಿದ್ದು ಕೂಡ ಇದೆ. ಇದರಲ್ಲಿ ಯಾಕೆ ಬೇಡ ಅಂತೇಳಿ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಸೌಜನ್ಯ ಪ್ರಕರಣದಲ್ಲಿ IOಗಳು ಡಾಕ್ಟರ್ಗಳು ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇಲ್ಲಿ CBI ಕೂಡ ತಪ್ಪು ಮಾಡಿದೆ. CBI ಅನ್ನು ತನಿಖೆ ಮಾಡುವಂತಹ ತನಿಖಾ ಸಂಸ್ಥೆ ಈಗ ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಅವರಿಗೆ ಅಧಿಕಾರ ಕೊಡಬೇಕಾಗಿದೆ. CBI ಅನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಯಾಕೆಂತ ಹೇಳಿದ್ರೆ ನಮ್ಮನ್ನು ತನಿಖೆ ಯಾರೂ ಕೂಡ ಮಾಡೋದಿಲ್ಲ, ನಾವು ಹೇಳಿದ್ದೇ ಫೈನಲ್ ಅನ್ನುವಂಥದ್ದು ಕೂಡ CBIಗೆ ಇರುತ್ತೆ. ಈಗ CBIಗನ್ನು ಕೂಡ ತನಿಖೆ ಮಾಡುವಂತ ತನಿಖಾ ಸಂಸ್ಥೆ ಈಗ ಬೇಕು. CBIಯನ್ನು ತನಿಖೆ ಮಾಡೋಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಬೇಕು. ಯಾಕೆಂತ ಹೇಳಿದ್ರೆ CBI ಅನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗೋದಿಲ್ಲ. CBI ಈಸ್ ದ ಉನ್ನತ ಸಂಸ್ಥೆ, ಅದು ಸೆಂಟ್ರಲ್ ಇದ್ದು ಸಂಸ್ಥೆ, ಪ್ರಧಾನಮಂತ್ರಿಗೆ ನೇರವಾಗಿ ತನಿಖೆಯ ವಿವರಗಳನ್ನು ಒಪ್ಪಿಸುವಂತಹ ಸಂಸ್ಥೆ. ಸೊ ಈ ಕಾರಣಕ್ಕಾಗಿ CBI ಏನ್ ಮಾಡಿದ್ರು ಆಗುತ್ತೆ ಅನ್ನುವಂತಹ ತಲೆಯಲ್ಲೂ ಕೂಡ ಇದೆ. ಈ ಸೌಜನ್ಯ ಪ್ರಕರಣದಲ್ಲಿ ಏನು SIT ಆಗುತ್ತೋ ಅದು ಕರ್ನಾಟಕ ಸರ್ಕಾರನೇ ನೇಮಿಸಿದ್ರು ಅವರಿಗೆ ಅಧಿಕಾರ ಕೊಡಬೇಕು, ಅವರಿಗೆ ಪವರ್ ಕೊಡಬೇಕು, CBI ಅನ್ನು ಕೂಡ ತನಿಖೆ ಮಾಡುವಂಥದ್ದು. ಈಗ ಕುಸುಮಾವತಿಯವರು ಏನೋ ಮರು ತನಿಖೆ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು, ಅದರಲ್ಲೇ ಹೇಳಿದ್ದಾರೆ ಅವರು ಇಂತೆಂಥ ಅಧಿಕಾರಿಗಳು ನಮಗೆ ಬೇಕು ಅಂತೇಳಿ. ನೋಡೋಣ ಅಂಥ ಅಧಿಕಾರಿಗಳನ್ನೇ ನೇಮಕ ಮಾಡುತ್ತಾ ಸುಪ್ರೀಂ ಕೋರ್ಟ್ ಅನ್ನುವಂಥ ವಿಚಾರದಲ್ಲಿ. ಅಂದರೆ ಸ್ಪಷ್ಟವಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಮನವರಿಕೆ ಆಗಿದೆ, ಯಾರನ್ನೋ ಬಚಾವ್ ಮಾಡಿದ್ದಾರೆ, ಯಾರನ್ನೋ ಬಚಾವ್ ಮಾಡೋಕೆ ತನಿಖೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. CBI ಉನ್ನತ ತನಿಖಾ ಸಂಸ್ಥೆ ಅಂತೇಳಿ ನಾವೆಲ್ಲರೂ ಕೂಡ ಹೇಳ್ತೀವಿ. ಏನ್ರಿ ವ್ಯವಸ್ಥೆ, ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾರೆ CBIಗೆ ಅಂತೇಳಿ, ಒಂದು ಇನ್ವೆಸ್ಟಿಗೇಷನ್ಗೆ ಅಂತೇಳಿ ಅಧಿಕಾರಿಗಳಿಗೆ ಎಷ್ಟು ಸಂಬಳವನ್ನು ಕೊಡ್ತಾರೆ. ಏನ್ ಅವಸ್ಥೆ ಈ ತರ ತನಿಖೆ ಮಾಡಿದ್ರೆ, ಅದು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಕೂಡ ಈಗಾಗುತ್ತೆ ಅಂತ ಹೇಳಿದ್ರೆ ಬೇಸರ ಆಗೋದಿಲ್ವಾ ನಮ್ಗೆ? ಮುಂದುವರಿದು ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ, My lords are directing for the reinvestigation under retired any Supreme Court retired judge. If You know why do you want to? as my If the state says that it wants to undertake that exercise, why should we doubt their bona fides on that score? ಸುಪ್ರೀಂ ಕೋರ್ಟ್ನ ಜಡ್ಜ್ನ ಸುಪರ್ದಿಯಲ್ಲಿ ಈ ತನಿಖೆ ಆದರೆ ಒಳ್ಳೆಯದು ಅಂತ. ಇಲ್ಲ, ಅದು ಸ್ಟೇಟ್ಗೆ ನಾವು ವಹಿಸ್ತೀವಿ, ಸ್ಟೇಟ್ ಏನು ಮಾಡುತ್ತೆ ಅನ್ನುವಂಥ ವಿಚಾರದಲ್ಲಿ ನೋಡುವ ಅಂತ ಹೇಳಿ ಕೂಡ ಹೇಳ್ತಾರೆ. ಅದಕ್ಕೆ ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ, my request is to keep the matter pending here so that Why should we keep it that pending? does make a difference. We'll reserve judgment. So once we send it back to the state for reinvestigation, it starts from square one again. But we have seen the differences when my lords keep the matters pending here. That's a request if it's possible. We have seen in so many cases it makes a huge difference. It's a very sensitive matter. Reserving judgment, thereafter whatever compliance reports we need to call for from time to time. As my lords, please. We are so very grateful. ಅದಕ್ಕೆ ಸೌಜನ್ಯ ಪರ ವಕೀಲರು ಕೂಡ ಹೇಳ್ತಾರೆ ಈ ಮ್ಯಾಟ್ರನ್ನು ಪೆಂಡಿಂಗ್ ಸುಪ್ರೀಂ ಕೋರ್ಟಲ್ಲಿ ಇಡಬೇಕು ಅನ್ನುವಂಥ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲ, ನಾವು ಸರ್ಕಾರಕ್ಕೆ ವಹಿಸ್ತೇವೆ, ಅವರು ರೀಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಇಲ್ಲ, ಅದರಿಂದ ತುಂಬ ಇಂಪ್ಯಾಕ್ಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಇದನ್ನು ಮಾನಿಟರ್ ಮಾಡ್ತಾ ಇದೆ ಅಂತೇಳಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗುತ್ತೆ. ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ, ಎಲ್ಲರ ಮೇಲೂ ಕೂಡ ನಂಬಿಕೆ ಹೊರಟಿದೆ ಅನ್ನುವಂಥ ವಿಚಾರದಲ್ಲಿ. CBI, CID ಮತ್ತೊಂದು ಮಗದೊಂದು ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಅಂತೇಳಿ. ಸೊ ಈ ಕಾರಣಕ್ಕಾಗಿ ಮತ್ತೆ ಹೇಳುತ್ತೆ, ತನಿಖೆಗೆ ಅಗತ್ಯ ಬಿದ್ದಾಗ ಖಂಡಿತವಾಗ್ಲೂ ನಾವು ವರದಿಯನ್ನು ಕೇಳ್ತೀವಿ ಅಂತೇಳಿ ಒಂದು ದೊಡ್ಡ ಜಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ದಟ್ ಈಸ್ ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲೇ ಮರು ತನಿಖೆಗೆ ಆದೇಶ ಆಗುವಂಥದ್ದು. ಸುಪ್ರೀಂ ಕೋರ್ಟ್ ಅಗತ್ಯ ಬಿದ್ದಾಗ ವರದಿಯನ್ನು ಕೂಡ ಕೇಳ್ಬೋದು. ಜಡ್ಜ್ಮೆಂಟ್ ನೋಡೋಣ ಯಾವ ರೀತಿಯಾಗಿ ಬರ್ತದೆ ಅನ್ನುವಂಥ ವಿಚಾರದಲ್ಲಿ. ಕಡೆಗೆ ಈ ವಿಟ್ನೆಸ್ಗೆ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಅವರಿಗೆ ಆ ಪ್ರೊಟೆಕ್ಷನ್ ಅನ್ನು ಕೊಡಲೇಬೇಕು, ಮುಂದುವರಿಸಬೇಕು ಅಂತಲೂ ಕೂಡ ಹೇಳುತ್ತೆ ಕೋರ್ಟ್. That we had granted protection adequately. Let the protection order was continued. Yes, ma'am. Great. So very grateful. ಇದಿಷ್ಟು ಇವತ್ತು ಆದಂತಹ ಸುಪ್ರೀಂ ಕೋರ್ಟಲ್ಲಿ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೋರಾಟಗಾರರಿಗೆ ಸಂದಂತಹ ಬಹುದೊಡ್ಡ ಗೆಲುವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೋಸ್ಟ್ಲಿ SIT ಫಾರ್ಮ್ ಆಗುತ್ತೆ, ಅದು ಸ್ಟೇಟ್ಗೇನೆ ಬರುತ್ತೆ ಅಂತೇಳಿ ಅನಿಸುತ್ತೆ. ಅಂತ ಹೇಳಿದ್ರೆ ಈ ಕರ್ನಾಟಕ ಸರ್ಕಾರನೇ SIT ಅನ್ನು ಫಾರ್ಮ್ ಮಾಡುತ್ತೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು
ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡುತ್ತೆ ಅಥವಾ ಬೇಕಾದಾಗ ಸುಪ್ರೀಂ ಕೋರ್ಟ್ ವರದಿಯನ್ನು ಕೂಡ ಕೇಳುತ್ತೆ. ಏನು ಮಾಡ್ತಾ ಇದ್ದೀರಾ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅಂತ ಹೇಳಿ. ಅದೊಂದು ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯನೇ ತೀರ್ಮಾನ ಮಾಡಬೇಕು ಅಂತೇಳಿ, ಸೆಂಟ್ರಲ್ಗೆ SIT ಮಾಡೋಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಆದರೆ ಇಲ್ಲಿ ನಾವು ಮತ್ತೊಂದು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬಾ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ, ಹೋರಾಟಗಾರರು ಕೂಡ ಇದ್ದಾರೆ. ಒಂದು ವೇಳೆ ಈ ಇನ್ವೆಸ್ಟಿಗೇಷನ್ ಕೂಡ ಸರಿಯಾಗಿ ಆಗಿಲ್ಲ, ಕೊಂದವರು ಯಾರು ಸೌಜನ್ಯನಲ್ನು ಅಂತೇಳಿ ಹೇಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೊಂದು ಹೋರಾಟ ಹಾಗೇ ಆಗುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಟಲು ಏರೇ ಇರುತ್ತೆ, ಮತ್ತೆ ಕಾನೂನು ತಿದ್ದುಪಡಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ IO ತಪ್ಪು ಮಾಡಿದ್ದಾನೆ, ಡಾಕ್ಟರ್ ತಪ್ಪು ಮಾಡಿದ್ದಾನೆ, 3 ಆರೋಪಿಗಳು ಯಾರು ಅಂತೇಳಿ ಹೇಳ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವಂತಹ ಸಾಕ್ಷಿ ಇದೆ, ಇದನ್ನೆಲ್ಲ ಕೂಡ ತನಿಖೆ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಮಗದೊಮ್ಮೆ. ಸೊ ಆಗ ಸಿಕ್ಕಿ ಬಿದ್ದೇ ಬೀಳ್ತಾರೆ. IO ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇವರುಗಳಿಗೆ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುತ್ತಿ. ಅದರಲ್ಲಿ ತಪ್ಪಿಸೋಕೆ ಇವರುಗಳು ಸಾಧ್ಯನೇ ಇಲ್ಲ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿಲ್ಲ ಅಂತ ಹೇಳಿ ದೊಡ್ಡ ಹೋರಾಟ ನಡೀತಾ ಇತ್ತು ಬೆಳ್ತಂಗಡಿಯಲ್ಲಿ. ಆ ಟೈಮಲ್ಲಿ ಸುಳ್ಳು ಅಫಿಡವಿತ್ತನ್ನು ಹಾಕಿ, ಸುಳ್ಳು ಫೇಕ್ ಚಾಟನ್ನು ಹಾಕಿ ಧರ್ಮಸ್ಥಳಕ್ಕೆ ನುಗ್ತೀವಿ ಅನ್ನುವಂಥ ವಿಚಾರದಲ್ಲಿ ಸುಳ್ಳು ಚಾಟನ್ನು ಹಾಕಿ ಅಲ್ಲಿಗೆ ಸ್ಟೇ ತಗೊಂಡು ಕೂಡ ಬಂದಿರುವಂಥದ್ದು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಕರ್ನಾಟಕ ಸರ್ಕಾರ. ಯಾರನ್ನೋ ಬಚಾವ್ ಮಾಡೋಕ್ಕೋಸ್ಕರ ನೀವು ಹರಸಾಹಸ ಪಡಬೇಡಿ. ಜಂತರ್ ಮಂತರಲ್ಲಿ ಏನಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಜನರಿಗೆ ಈಗ ಎಲ್ಲಾನು ಕೂಡ ಅರ್ಥ ಆಗ್ತಾ ಇದೆ, ಏನು ಮಾಡಿದರೂ ಕೂಡ ನೀವು ತಪ್ಪಿಸೋಕೆ ಆಗೋದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇಷ್ಟು ಗಟ್ಟಿಯಾಗಿ ನಿಂತಿರೋದಕ್ಕೆ ಈ ಪ್ರಕರಣ ಇಲ್ಲಿವರೆಗೂ ಬಂದು ನಿಂತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಡ್ಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಡ ಮಾಡಿರುವಂಥದ್ದು ಬರೀ ಹೋರಾಟಗಾರರು ಮತ್ತು ಯೂಟ್ಯೂಬರ್ಸೇ ಹೊರತು ಮಾಧ್ಯಮಗಳು ಅಲ್ಲ, ರಾಜಕಾರಣಿಗಳು ಅಲ್ಲ. ಖಂಡಿತವಾಗ್ಲೂ ಸೌಜನ್ಯನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಧರ್ಮಸ್ಥಳದಲ್ಲಿ ಆಗಿರುವಂಥ ಅನ್ಯಾಯ ಎಲ್ಲನೂ ಕೂಡ ಹೊರಗೆ ಬಂದೇ ಬರುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಆ ಪಿಲಿಚಂಡಿ